ನೋಡಿ ಇದೇ ಹುಲಿಯೂರ್ ದುರ್ಗ. ಈಗ ನಾವು ಹೋಗ್ಬೇಕಾಗಿರೋದು ಇನ್ನು ಮಲ್ಲೂನ್ ಕುಪ್ಪೆ ಗೇಟ್ ವರ್ಗೂ ಹೋಗ್ಬೇಕು. ತುಂಬಾ ಜನವರಪ್ಪ, ಸಖತ್ ಜನ ಐತೆ. ಈ ರೀತಿಯಾಗಿ ಆರತಿ ಮಾಡಿ ಉಪ್ಪಿಂದು ಮತ್ತೆ ದೃಷ್ಟಿನ ತೆಗ್ದಾಕೊಂಡು ಹೋಗ್ಬೋದು. ಇಜಾಪ್ನವ್ರ ಮೇಲಿಂದ ನೀರನ್ನ ಹಾಕಿಸ್ಕೊಂಡ್ರೆ ತಮ್ಮಲ್ಲಿರ್ತಕ್ಕಂಥ ರೋಗಗಳಾಗ್ಲಿ, ನಮ್ಗೆ ಏನೆಲ್ಲ ತೊಂದರೆಗಳಿದ್ರು ಕೂಡ ನಿವಾರಣೆ ಆಗುತ್ತೆ. 7 ಸಲ 9 ಸಲ ಇಷ್ಟು ಸಲ ಬಂದು ತಾಯಿಯಲ್ಲಿ ಕಾಯಿ ಕಟ್ಟೋಗ್ತೀವಿ ಅಂತ ಅನ್ಕೊಂಡು ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ರಿ ಹೇಗಿದ್ದೀರಾ? ಇವತ್ತು ಬೆಳಗ್ಗೆನೇ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆ 7:15 ಆಗಿದೆ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಯಾಕಂತಂದರೆ ಇವತ್ತು ನಾನು ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಯಾವ ದೇವಸ್ಥಾನ ಅಂತಂದರೆ, ನಾನು 7 ಸಾರಿ ಹೋಗಿ ಕಾಯಿ ಕಟ್ಟಿ ಬಂದಿದ್ದೆ, ಅಂದರೆ ಗೌಡಗೆರೆ ಚಾಮುಂಡೇಶ್ವರಿಗೆ. ನಮ್ಮ ಮನೆಯವರು ದೇವಸ್ಥಾನ ನೋಡಿರಲಿಲ್ಲ, ಅದಕ್ಕೋಸ್ಕರ ಇವತ್ತು ಹೋಗ್ಬರೋಣ ಗಾಡೀಲೇ ಅಂತೇಳಿ ಹೊರಡ್ತಾ ಇದ್ದೀನಿ. ಅವರು ನಾನು ಇಷ್ಟು ಸಲ ಬಸ್ಸಲ್ಲಿ ಹೋಗಿದ್ದೆ, ಅವರು ಬಸ್ಸಲ್ಲೆಲ್ಲ ಬಂದಿರಲಿಲ್ಲ. ಹೇಗಿದ್ರು ಗಾಡಿ ಇದೆಯಲ್ಲ, ಒಂದು ಲಾಂಗ್ ಹೋಗ್ಬೋದು, ಆ ಗಾಡೀಲಿ ಅಷ್ಟು ದೂರ ಹೋಗ್ಬೋದು. ಬಟ್ ಏನಂದರೆ ಸಾಕಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾನು ದೇವಸ್ಥಾನಕ್ಕೆ ಸೀರೆ ಉಟ್ಕೊಂಡು ಹೋಗೋಣ ಅಂತ ತುಂಬ ದಿನದಿಂದ ಆಸೆ ಇತ್ತು. ಬಸ್ಸಲ್ಲೆಲ್ಲ ಹೋಗ್ಬೇಕಾದ್ರೆ ತುಂಬ ದೂರ, ಒಂದು 2-3 ಬಸ್ ಹತ್ತಿ ಇಳಿದು ಹೋಗಬೇಕಿತ್ತು, ತುಂಬ ರಶ್ ಇರೋದು. ಹಾಗಾಗಿ ನಾನು ಸೀರೆ ಉಟ್ಕೊಂಡು ಹೋಗ್ತಿರ್ಲಿಲ್ಲ. ಇವತ್ತು ಕೂಡ ಅದೇ ಗಾಡೀಲಿ ಅಷ್ಟು ದೂರ ಕೂತ್ಕೊಂಡು ಹೋಗೋದು ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಇವತ್ತು ಕೂಡ ಡ್ರೆಸ್ ಹಾಕ್ಕೊಂಡೆ ಹೊರಟಿದ್ದೀನಿ. ಈ ರೀತಿ ರೆಡಿ ಆಗಿದ್ದೀನಿ. ಆಲ್ರೆಡಿ ಮನೇಲಿ ಪೂಜೆ ಕೂಡ ಆಗಿದೆ, ನೀವು ನೋಡ್ತಾ ಇರ್ಬೋದು. ಮನೇಲಿ ದೇವ್ರ ಪೂಜೆನೂ ಆಗಿದೆ. ಮಾಲ್ಟ್ ಮಾಡೋಣ ಅಂತ ಇಟ್ಟಿದ್ದೀನಿ. ತೋರಿಸ್ತೀನಿ ಬನ್ನಿ. ತಿಂಡಿ ಎಲ್ಲ ಮಾಡಿರಲಿಲ್ಲ, ಟೈಮ್ ಆಗುತ್ತೆ ಅಂತ ಹೇಳಿ ಹೋಗ್ತಾ ಇಲ್ಲಾದರೂ ತಿಂದ್ರಾಯಿತು ಅಂತ. ನನಗೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ, ದೋಸೆ ಬಿಟ್ಕೊಳ್ಳೋಣ, ನಂಗೆ ಅಲ್ಲಿ ಹೋಟ್ಲಲ್ಲೆಲ್ಲ ತಿನ್ನೋಕ್ಕಾಗಲ್ಲ ಅಂತ. ಏನೋ ಇವತ್ತೊಂದು ದಿನ ಆದರೆ ಹೋಗ್ತಾ ತಿನ್ಬೋದು, ಇಲ್ಲಾಂದರೆ ದೇವಸ್ಥಾನದಲ್ಲೇ ಕೊಡ್ತಾರೆ ನಾವು ಬೇಗ ಹೋದರೆ. ಬಟ್ ಏನಂದರೆ ನಾವು ಬೇಗ ಹೊರಡಲ್ಲ, ಯಾಕಂತಂದರೆ ನಮ್ಮ ಮನೆಯವ್ರು ಇನ್ನೂ ರೆಡಿನೇ ಆಗಿಲ್ಲ. ನಾನು ಫುಲ್ ರೆಡಿ ಆಗಿದ್ದರೂ ಕೂಡ ಅವ್ರದ್ದು ಯಾವಾಗಲೂ ಇದೇ ಕತೆ. ಹೇಳೋದಕ್ಕೆ ಇವತ್ತು 5:15ಗೆ ಅಲಾರಾಮ್ ಇಟ್ಟು ನಾನು ಸ್ನಾನ ಪೂಜೆ ಎಲ್ಲ ರೆಡಿ ಮಾಡಿಕೊಂಡ್ರು ಕೂಡ ಅವ್ರನ್ನ 6 ಗಂಟೆಯಿಂದ ಎಬ್ಬಿಸೋದಕ್ಕೆ ಶುರು ಮಾಡಿದೆ. 6:15ಗೆ ಎದ್ದು ಈಗ ರೆಡಿ ಆಗ್ತಾ ಇದ್ದಾರೆ, ಅಂದರೆ ಸ್ನಾನ ಮಾಡಿಕೊಂಡು. ಹೆಂಗೋ ಪುಣ್ಯಕ್ಕೆ ನಂದಿನ ನೆನ್ನೆನೇ ಕ್ಲೀನ್ ಮಾಡಿದರು, ಅದೊಂದೇ ಒಳ್ಳೆ ವಿಷಯ ಅಂತ ಹೇಳ್ಬೋದು. ನಂದಿ ಅಂತೂ ರೆಡಿಯಾಗಿದೆ, ಬನ್ನಿ ತೋರಿಸ್ತೀನಿ ನೋಡಿ. ನಂದಿ ರೆಡಿಯಾಗಿದೆ. ನಮ್ಮ ಮನೆಯವ್ರದ್ದು ಇನ್ನೂ ಶೇವಿಂಗ್ ನಡೀತಾ ಇದೆ. ದೇವಸ್ಥಾನಕ್ಕೆ ಅಂತ ಅಂದಾಗ, ದೇವಸ್ಥಾನಕ್ಕೆ ಅಂತಲೇ ನಾವು ಇಲ್ಲೇ ಹೊರಟರು ಕೂಡ ಮನೇಲಿ ಪೂಜೆ ಮಾಡಿನೇ ಹೊರಡೋದು. ನಾನೆಲ್ಲ ವಿಡಿಯೋಗಳದ್ದು ಶೇರ್ ಮಾಡ್ತಾ ಇರ್ತೀನಲ್ಲ. ಬನ್ನಿ, ಇವಾಗ ನಾನು ದೇವಸ್ಥಾನಕ್ಕೆ ಹೋಗ್ತೀನಿ. ನಾನು ಆಲ್ರೆಡಿ 7 ಸಲ ಹೋಗಿ ಬಂದಿದ್ದೀನಿ. ನಮ್ಮ ಮನೆಯವ್ರು ನೋಡಿಲ್ಲ ಅನ್ನೋ ಕಾರಣಕ್ಕೆ ಹೋಗ್ತಾ ಇದ್ದೀನಿ. ನೋಡೋಣ ಎಲ್ಲೆಲ್ಲಿ ಏನಾದರೂ ಪಕ್ಕದಲ್ಲಿ. ನನಗೆ ತುಂಬ ದಿನದಿಂದ ನಾನು ಹೋಗ್ಬೇಕಾದ್ರೆಲ್ಲ ಕುಣಿಗಲ್ ಆಂಜನೇಯನ ನೋಡಬೇಕು ಅಂತ ತುಂಬ ಆಸೆ ಇತ್ತು. ಬಸ್ಸಲ್ಲಿ ಹೋಗ್ತಿದ್ರಿಂದ ಹೋಗೋದಕ್ಕೆ ಟೈಮ್ ಆಗ್ತಿರ್ಲಿಲ್ಲ, ಗೌಡಗೆರೆಲ್ಲೇ ಟೈಮ್ ಆಗಿಬಿಡೋದು. ಆ ರೀತಿ ಇಲ್ಲ, ಬೇರೆ ಏನಾದರೂ ಕೆಲಸ ಇರೋದು, ಈ ರೀತಿ ಆಗೋದು. ಇವತ್ತು ಗಾಡೀಲಿ ಹೋಗ್ತಾ ಇದ್ದೀವಲ್ಲ, ಹೋಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಗೌಡಗೆರೆ ಮುಗಿಸ್ಕೊಂಡು ಕುಣಿಗಲ್ ಆಂಜನೇಯ ಹೋದರೆ ಅಲ್ಲೂ ಕೂಡ ವಿಡಿಯೋ ಸ್ಟಾರ್ಟ್ ಮಾಡಿ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊತೀನಿ. ಬನ್ನಿ, ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ವಿಡಿಯೋಗಳು ಇಷ್ಟವಾಗ್ತಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡ್ತಾ ನೋಡಿ. ಬನ್ನಿ, ವ್ಲಾಗ್ ಶುರು ಮಾಡೋಣ. ಈ ಮಾಸ್ಕ್ ಇರಲೇಬೇಕು, ಇದನ್ನು ತಲೆ ಎಲ್ಲ ಇದಾಗುತ್ತೆ ಅಂತ ಕಟ್ಕೊಂಡು ಹೋಗ್ತೀನಿ, ಮುಖಕ್ಕೂ ಕೂಡ. ಆದರೂ ಕೂಡ ತುಂಬ ದೂರ ಹೋಗೋದ್ರಿಂದ ಇಲ್ಲಿ ರೆಡಿಯಾಗಿರೋ ಥರ ಅಲ್ಲಿ ಇರಲ್ಲ. ಬಟ್ ನಾನಂತೂ ರೆಡಿಯಾದೆ, ಎಲ್ಲ ಇಟ್ಕೊಂಡು ರೆಡಿಯಾದರೂ ಇನ್ನೂ ಕೂಡ ರೆಡಿಯಾಗಿಲ್ಲ. ನೋಡೋಣ ಅದೆಷ್ಟೊತ್ತಿಗೆ ರೆಡಿ ಆಗ್ತಾರೆ ಅಂತ. ಟೈಮ್ ತೋರಿಸ್ತೀನಿ ನಾನು ಹೊರಡಬೇಕಾದ್ರೆ. ನಮಗೂ ಕೂಡ ಗಾಡೀಲಿ ಹೋಗ್ತಾ ಇರೋದು ಇದೇ ಫಸ್ಟ್ ಟೈಮು. ಇಲ್ಲಿಂದ ಬೇರೆ ರೂಟಲ್ಲಿ ಹೋಗ್ಬೋದಂತೆ, ಅಂದರೆ ಮ್ಯಾಪ್ ಕಳಿಸಿದ್ದಾರೆ ನಮ್ಮ ಮಾಮನು. ಹತ್ರ ಆಗುತ್ತೆ ಆಂಟಿ, ಒಂದು 2 ಅವರ್ ಆದರೆ ಹೋಗ್ಬೋದು ಅಂತ ಹೇಳಿದ್ದಾನೆ. ನೋಡೋಣ ಎಷ್ಟು ದೂರ ಆಗುತ್ತೆ, ನಾವು ಎಷ್ಟೊತ್ತು ಹೋಗಿ ತಲುಪ್ತೀವಿ, ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಗೌಡಗೆರೆ ನಾನು ತುಂಬ ಸಲ ಹೋಗಿದ್ರು ಕೂಡ ನನಗೇನು ರೂಟ್ ಗೊತ್ತಿಲ್ಲ ಗಾಡೀಲಿ ಹೋಗೋದಕ್ಕೆ. ನಮ್ಮನೆಯವ್ರಿಗೆ ಗೊತ್ತಿದೆ ಅಂತ ಅಂದ್ಕೊತೀನಿ. ವ್ಯಾನಿಟಿ ಬ್ಯಾಗ್ ಅಂದರೆ ಸೈಡ್ ಬ್ಯಾಗ್ ತೊಗೊಂಡು ಹೋಗ್ತಿದ್ದೆ. ತುಂಬ ದೂರ, ಸ್ವಲ್ಪ ದೂರ ಆಗಿರೋದ್ರಿಂದ ಅದನ್ನು ಹಾಕ್ಕೊಂಡು ಇಟ್ಕೊಂಡು ಕುತ್ಕೊಂಡು ಕಷ್ಟ. ಇದಾದರೆ ಬ್ಯಾಗ್ ಹಾಕ್ಬೋದು ಅಂತೇಳಿ ಇವತ್ತು ಇದನ್ನೇ ತೊಗೊತಾ ಇದ್ದೀನಿ ಬ್ಯಾಗ್ನ. ಮಳೆ ಬೇರೆ ಬರೋ ಥರ ಇದೆ, ಏನಾದರೂ ಛತ್ರಿ ತೊಗೊಬೇಕೋ ಏನೋ ಗೊತ್ತಿಲ್ಲ. ಛತ್ರಿ ತೊಗೊಂಡ್ರು ಕೂಡ ನಾವೆಲ್ಲೂ ಹೋಗೋಕ್ಕಾಗಲ್ಲ, ಗಾಳಿ ಬೀಸೋದಕ್ಕೆ ಛತ್ರಿ ಹಿಡಿಯೋದಕ್ಕೂ ಆಗಲ್ಲ, ಎಲ್ಲಾದರೂ ಅಂತ ನಿಂತ್ಕೊಬೇಕಷ್ಟೇ. ಇವತ್ತು ಯಾಕೋ ಮೋಡ ಥರ ಇದೆ. ನೋಡೋಣ ಏನೇನಾಗುತ್ತೆ, ಮಳೆ ನೆನಿತೀವ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಏನಿದು ಡ್ರೆಸ್ ಚೇಂಜ್ ಆಯಿತು ಅಂತ ನೋಡ್ತಿದ್ರೆ, ನಮ್ಮ ಮನೆಯವರು ಬೇಗ ಹೊರಡಿದ್ರು ಈ ಕೆಲಸ ಚೆನ್ನಾಗಿ ಮಾಡ್ತಾರೆ. ಆ ಡ್ರೆಸ್ ಬೇಡ, ಚೇಂಜ್ ಮಾಡು ಅಂತ ಚೇಂಜ್ ಮಾಡಿದೆ. ಅದಕ್ಕೋಸ್ಕರ ಡ್ರೆಸ್ ಚೇಂಜ್ ಆಯಿತು ಅಷ್ಟೇ. ಅವ್ರು ಬರಲಿಲ್ಲ, ಅವ್ರನ್ನ ಕಾದರೆ ನಾನು ಕೂಡ ಅರ್ಜೆಂಟಾಗಿ ಮಾಡಿ ಕುಡಿಬೇಕಾಗುತ್ತೆ ಅಂತ ಅವ್ರಿಗೆ ಬಿಟ್ಟಿಟ್ಬಿಟ್ಟು ನಾನು ಮಾಡಿ ಕುಡಿತೀನಿ. ತಿಂಡಿ ಸ್ವಲ್ಪ ಲೇಟ್ ಆದರೂ ಆಗುತ್ತೆ ಅನ್ನೋ ಕಾರಣಕ್ಕೆ ಮಾಡಿದ್ದೀನಿ.
ನನಗೆ ಆಮೇಲೆ ತಿಂಡಿ ಕೂಡ ಬೇರೆ ಇಷ್ಟ ಆಗೋದಿಲ್ವಲ್ಲ. ನಾನು ಡೈರೆಕ್ಟ್ ದೇವಸ್ಥಾನದಲ್ಲಿ ಪೂಜೆ ಆದಮೇಲೆ ದರ್ಶನ ಆದಮೇಲೆ ತಿಂಡಿ ಅಲ್ಲೇ ದೇವಸ್ಥಾನದಲ್ಲೇ ಪ್ರಸಾದ ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಅದೇನು ತುಂಬ ಲೇಟಾಗಿ ಹೋದರೆ ಗ್ಯಾಸ್ಟ್ರಿಕ್ ಆಗುತ್ತೆ. ಎಲ್ಲಾದರೂ ಸ್ವಲ್ಪ ತಿಂಡಿ ತಿಂತೀವಿ, ಅದೇನು ಅಂತ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಸದ್ಯಕ್ಕೆ ಈಗಲೇ ಏನು ಗೊತ್ತಾಗಲ್ಲ. ಟೈಮ್ 8 ಗಂಟೆ ಆಗೋಯ್ತು, ಇನ್ನೂ ರೆಡಿ ಇಲ್ಲ. ತೋರಿಸ್ತಾನ, ಬನ್ನಿ ತೋರಿಸ್ತೀನಿ. ಬನ್ನಿ ತೋರಿಸ್ತೀನಿ ಎಷ್ಟರ ಮಟ್ಟಿಗೆ ರೆಡಿ ಆಗ್ಯಾವ್ರೆ ಅಂತ. ನಾನು ಸುಳ್ಳು ಹೇಳ್ತೀನಿ ನಂಗೆ ಆಗುತ್ತೆ ನೋಡಿ. ಇನ್ನೂ ಈ ರೀತಿ ಎಲ್ಲ ಹತ್ರನೂ ತೋರಿಸ್ತೀನಿ ನೀನು ಯಾವ ಮಟ್ಟಿಗೆ ರೆಡಿಯಾಗಿದೆಯಾ ಅಂತ. ಮತ್ತು ಬೆಳಗ್ಗೆ 5:15 ಎಬ್ಬಿಸ್ತಾ ಇದ್ದೀನಿ. ಹಾಂ, ಶರ್ಟು ಅಂತಲೇ ಇರ್ರಿ ಯಾವುದು ನೋಡಿ ಫ್ರೆಂಡ್ಸ್. 8 ಗಂಟೆಗೆ 5 ನಿಮಿಷ ಐತೆ, ಆದರೂ ಇನ್ನೂ ರೆಡಿಯಾಗಿಲ್ಲ. ಕತೆ ಅಲ್ಲ ಕಣ್ರಿ, ಎಷ್ಟು ಗಂಟೆ? 5:15 ನಾನು ಎದ್ದಿರೋದು. ನೀನು 6:30 ಬಿಡಿಸಿದ್ದೀನಿ. 8 ಗಂಟೆ ನಾನು ಅರ್ಧ ಗಂಟೆ ಮಾಡ್ತೀನಿ ಗೊತ್ತಾ. ಅರ್ಧ ಗಂಟೆಗೆ ರೆಡಿ ಆಗಿದ್ದೀನಿ. ಅದೇನು ರೆಡಿ ಆಗ್ತಿರೋ ನಂದು ಚೇಂಜ್ ಮಾಡಿಸಿ ಅದು ಎಲ್ಲ ರೆಡಿ ಆದ್ರುವ. ಹೇಳಪ್ಪ, ಇಷ್ಟೊಂಥರ ನಿಧಾನ ಆದ್ರೆ ಕಷ್ಟ ಆಗುತ್ತೆ. ಈಗ ಹೋಗೋದ್ರಾಗ ಎಷ್ಟೊತ್ತಾಗುತ್ತೆ ರೋಟ. ನೀನು ಆಗಾಗಲೇ ನೋಡಂಗಿಲ್ಲ ಮ್ಯಾಪ. ಯಾರನ್ನಾದ್ರೂ ಕೇಳ್ಕೊಂಡು ಹೋಗ್ಬೇಕು. ನೀನೇನಾದ್ರು ಅಲ್ಲಲ್ಲೇ ಸುತ್ತಿಸ್ತೆ ಗೊತ್ತಾಯ್ತಾ? ಎಲ್ಲಿವರೆಗೂ ಕರೆಕ್ಟಾಗಿ ಗೊತ್ತೈತೆ ಹೇಳು. ನಾವು ಯಡಿಯೂರಿಂದ ಬಂದಲ್ಲಿ ಕುಣಗುಲ ಮೇಲೆ ಬಂದಿದ್ದು. ಹೈವೇ ಪಟ್ಟಾಸ್ ಹೈವೇ ಕುಣಗುಲಿಂದ ನಿಂದದ್ದು. ಕುಣಗ್ಲಿಂದಲೂ ಇನ್ನೂ ದೂರ ಐತೆ. ಕುಣಗ್ಲಿಗೆ ಹೋಗ್ಬೇಕು, ಬೇರೆ ರೂಟಲ್ಲಿ ಹೋಗಿಲ್ಲ ಅನ್ಸುತ್ತೆ. ಕುಣಗ್ಲು ತಕನ ಈಗ ಅಡ್ಡ ಹೋಗೋದು. ಹಾಂ, ಈ ಕುಣಗ್ಲು ತಕನ ಗೊತ್ತೈತೆ ನಿಂಗೆ ರೋಡು. ಕುಣಗ್ಲಿಂದ ಮುಂದಕ್ಕೂ ಕೇಳ್ಕೊಂಡು ಹೋಗ್ಬೇಕು. ಕುಣಗ್ಲಿಂದಲೂ 40-50 ಕಿಲೋಮೀಟ್ರ್ ಮ್ಯಾಲೆ ಇರ್ಬೇಕಪ್ಪ. ಹಾಂ, ಈಗ ಆತಾ? ಸರಿ ಹೊರಡು. ಬ್ಯಾಗ್ ಇದನ್ನು ತಗೊಂಡಿದ್ದೀನಿ, ಇನ್ನೊಂದು ನೇತಾಕೋಣಕ್ಕೆ. ಸೈಡ್ ಬ್ಯಾಗ್ ಅದು ಹೆಲ್ಮೆಟ್ ತಾಳ್ರಿ. ಈ ರೀತಿ ಮಾಸ್ಕ್ ಹಾಕ್ಕೊಂಡು ಹೋಗ್ತೀನಿ. ಆದರೂ ಕೂಡ ಗಾಡಿ ಮೇಲೆ ಕೂತ್ಕೊಂತಿದ್ದಂಗೆ ನಿದ್ದೆ ಬಂದಂಗೆ ಆಗುತ್ತೆ. ತುಂಬ ದೂರ ಆಗಿರೋದ್ರಿಂದ ಇವತ್ತು ಇದೇ ಫಸ್ಟ್ ಟೈಮು ಇಷ್ಟು ದೂರ ಗಾಡೀಲಿ ಹೋಗ್ತಾ ಇರೋದು. ಮುಖ ಎಲ್ಲ ಒಂಥರ ಆಗುತ್ತೆ. ನೋಡೋಣ, ಫಸ್ಟ್ ಟೈಮ್ ಗಾಡೀಲಿ ಅಷ್ಟು ದೂರ ಹೋಗ್ತಾ ಇದ್ದೀವಿ, ಹೇಗಿರುತ್ತೆ ಅಂತ ಜರ್ನಿ. ಆದರೆ ಮಧ್ಯ ಶೇರ್ ಮಾಡ್ತೀನಿ. ಸದ್ಯಕ್ಕೆ ಇವಾಗ ಹೊರಡ್ತಾ ಇದ್ದೀವಿ ಫ್ರೆಂಡ್ಸ್. ಇನ್ನೂ ಹೋಗ್ತಾ ರೋಡಲ್ಲಿ, ಇಲ್ಲ ಅಂದರೆ ದೇವಸ್ಥಾನದ ಹತ್ರ ಸಿಗೋಣ. ಫ್ರೆಂಡ್ಸ್, ನಿಮ್ ಜೊತೆ ನಾನು ಗಾಡಿಲಿ ಹೋಗ್ಬೇಕಾದ್ರೆ ಈಸಿ ಅಂದ್ರೆ ಕನ್ಫ್ಯೂಸ್ ಆಗುತ್ತೆ. ಗಾಡಿಲಿ ಹೋಗೋ ನೋಡಿ ಎಲ್ರಿಗೂ ಕೂಡ ಗೊತ್ತಿರೋದಿಲ್ಲ. ಅದರಿಂದ ನಾನು ಹೋಗ್ತಾ ಇರೋ ರೂಟ್ನು ಕೂಡ ತೋರ್ಸೋಣ ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೀನಿ. ಅಂದ್ರೆ ಫಸ್ಟ್ ನಾವೀಗ ಗುಬ್ಬಿ ಎಂಟ್ರಿ ಆಗ್ತಿದಂಗೆ ಗುಬ್ಬಿಯಪ್ಪನ ದೇವಸ್ಥಾನ ಎಲ್ರಿಗೂ ಕೂಡ ಗೊತ್ತಿರುತ್ತೆ. ಗುಬ್ಬಿಯಪ್ಪನ ದೇವಸ್ಥಾನ ಆದ್ಮೇಲೆ ಈಗ ಹೋಗ್ತಾ ಇರೋ ರೋಡ್ ಬಂದು ಹಳೆ ಗುಬ್ಬಿ ಅಲ್ವೇಂದ್ರಿ ಇದು? ಹಳೆ ಗುಬ್ಬಿ. ಇದು ಬಂದು ಹಳೆ ಗುಬ್ಬಿ. ಹೀಗೆ ಮುಂದೆ ಯಾವ್ಯಾವ ಊರು ಸಿಗುತ್ತೆ ಅಂತ ಚಿಕ್ಕದಾಗಿ ತೋರಿಸ್ತಾ ಹೋಗ್ತೀನಿ. ಇದು ಹಳೆ ಗುಬ್ಬಿ ಮೇಲಾಸಿ. ಈಗ ಸೀದಾ ನಾವು ಹೊಸಳ್ಳಿ ಕ್ರಾಸ್ ಅಲ್ಲಿವರೆಗೂ ಹೋಗ್ಬೇಕು. ಹೊಸಳ್ಳಿ ಕ್ರಾಸ್ ಸಿಕ್ಕಿದ್ಮೇಲೆ ನಿಮ್ ಜೊತೆ ಕ್ಲಿಪ್ ತೋರಿಸ್ತೀನಿ. ಹೊಸಳ್ಳಿ ಕ್ರಾಸಾ? ಇದು ನೋಡಿ, ಇದು ಒಂದ್ ರೋಡು. ಇದು ಯಡಿಯೂರ್ ರೋಡ್ ಏನ್ರಿ? ಅದು ಯಡಿಯೂರ್ ರೋಡು. ಈಗ ನಾವು ಏನು ಇದಾ ಏನ್ರಿ? ಈಗ ಹೋಗ್ತಿರೋದಾ? ಇದು ಬಂದು ಕುಣಿಗಲ್ ಹೆಬ್ಬೂರು ಕ್ರಾಸ್ ಆದ್ವಿ. ಅದು ಯಡಿಯೂರ್ ರೋಡು ನೋಡಿ. ಇದು ಹೊಸಳ್ಳಿ ಕ್ರಾಸ್ ಅಲ್ಲಿ ಕುಣಿಗಲ್ ಕಡೆ ಟರ್ನ್ ಆಗಿದೀವಿ ನೋಡಿ. ಸೀದಾ ಬಸ್ಗಳು ಕೂಡ ಗುಬ್ಬಿಯಿಂದಲೇ ಕುಣಿಗಲ್ಲಿಗೆ ಹೋಗುತ್ತೆ. ನಾವು ತುಮಕೂರ್ಗೆ ಹೋಗಿದ್ವಿ ಅಂದ್ರೆ ಬೇಗ ಹೋಗಲ್ಲ. ಮತ್ತೆ ಕುಣಿಗಲ್ಲಲ್ಲಿ ರಶ್ ಆಗುತ್ತೆ ಬಸ್ಸು ದೇವಸ್ಥಾನಕ್ಕೆ ಹೋಗೋದು ಅಂತ ನಾವು ಸೀದಾ ತುಮಕೂರ್ಗೆ ಹೋಗಿ ಅಲ್ಲಿಂದ ಬಸ್ಗೆ ಹೋಗ್ತಿದ್ವಿ. ಇದು ಗುಬ್ಬಿಯಿಂದಲೇ ಸೀದಾ ಕುಣಿಗಲ್ಗೆ ಹೋಗ್ತಾ ಇದೆ ಬಸ್ಸು. ಕುಣಿಗಲಿಂದ ಮತ್ತೆ ಬೇರೆ ಬಸ್ಗಳು ಕೂಡ ಇರುತ್ತೆ ದೇವಸ್ಥಾನಕ್ಕೆ. ನಾವು ಹೋಗ್ತಾ ಇರೋದು ಇದು ಬಿಕ್ಕೆಗುಡ್ಡ ರೋಡು. ನೆಕ್ಸ್ಟ್ ಸಿಗೋದು ಹೆಬ್ಬೂರು ಅಂತ ಅನ್ಕೊಂತೀನಿ. ಹೆಬ್ಬೂರಲ್ಲಿ ನಾನು ವಿಡಿಯೋ ಕ್ಲಿಪ್ ತಗೊಂತೀನಿ. ಸಿರಿವಾರ ಬಿಟ್ಟು ಮುಂದೆ ಹೋಗ್ಬೇಕು. ಇಲ್ಲಿ ಸಿರಿವಾರ ಸರ್ಕಲ್. ಇದು ನಾಗವಲ್ಲಿ, ವಡ್ರಳ್ಳಿ, ನಾಗಸಂದ್ರ. ಕೇಳ್ಬಿಡ್ರಿ, ಇಲ್ಲಿ ಕಾಣಿಸ್ತಾ ಇಲ್ಲ ಕುಣಿಗಲ್ಗೆ ಯಾವ ಕಡೆ ಅಂತ. ಸ್ಟ್ರೈಟಾ? ಲೆಫ್ಟ್ ತಿರ್ಗಂಗಿಲ್ವಾ? ಸ್ಟ್ರೈಟ್ ಹೋಗ್ಬೇಕು. ಇಲ್ಲಿ ಸಿರಿವಾರದಲ್ಲಿ ಸರ್ಕಲ್ ಸಿಗುತ್ತೆ. ಲೆಫ್ಟ್ ರೈಟು ಸ್ಟ್ರೈಟೇ ಹೋಗ್ಬೇಕು ಕುಣಿಗಲ್ಗೆ ಹೋಗೋದಕ್ಕೆ. ಡೌಟ್ ಬೇಡ. ಯಾಕಮೇಲೆ ವಾಪಸ್ ಅಂತ ಹೇಳಿ ಕೇಳ್ತಾನೆ ಹೋಗ್ತಾ ಇದೀವಿ.
ಯಾವ್ದದು? ಆ ಹೆಬ್ಬೂರ್ ಕಡಿಕಾ? ಎಲ್ಲಿ ಲೆಫ್ಟ ರೈಟಾ? ಕೇಳ್ಬಿಡಪ್ಪ, ಯಾರನ್ನ ಕೇಳ್ತೀಯ? ಆ ಇಲ್ಲಿ ಯಾರು ಇಲ್ಲ. ಕೇಳವ್ರನ್ನ. ಇದೇ ಹೆಬ್ಬೂರು. ಯಾಕೆ ಬೇಕು ಒಂದೊಂದು ನಿಮಿಷನೂ ವೇಸ್ಟ್ ಆದರೆ ಮತ್ತೆ ವಾಪಸ್ ಬರಬೇಕಾಗುತ್ತೆ ಅಂತ ಫ್ರೆಂಡ್ಸ್. ಇದು ಹೆಬ್ಬೂರು ರೋಡು. ಸಿರಿವಾರದಿಂದ ಬಂದು ಹೆಬ್ಬೂರಿಗೆ ಅಲ್ಲಿಗೆ ರೈಟಿಗೆ ಕ್ರಾಸ್ ಅದು ಅಲ್ವೇಂದ್ರಿ? ರೈಟು. ಮದ್ದೂರು, ಹುಲಿಯೂರು ದುರ್ಗ 37 ಕಿಲೋಮೀಟ್ರ್. ಹುಲಿಯೂರು ದುರ್ಗಕ್ಕೆ ಹೋಗ್ಬೇಕು. ಕುಣಿಗಲ್ಲು 15 ಕಿಲೋಮೀಟ್ರು. ಹುಲಿಯೂರು ದುರ್ಗಕ್ಕೂ ಹೋಗ್ಬೇಕು. ಮದ್ದೂರು ಸಿಗಲ್ಲ ಏನೋಪ್ಪ. ಮ್ಯಾಕ್ ಎತ್ತಿತ್ತು ಹಿಂಗೆ ಮ್ಯಾಕೆ ಯಾರ ಮಾರ್ಕೊಂಡು ಮ್ಯಾಕ್ ಇದ್ವಪ್ಪ. ಹುಲಿಯೂರು ದುರ್ಗನು ಅದಾದ್ಮೇಲೆ ಕುಣಿಗಲ್ ಆದ್ಮೇಲೆ ಸಿಗುತ್ತೆ 37 ಕಿಲೋಮೀಟ್ರು. ಅದಾದ್ಮೇಲೆ ಹೋಗ್ಬೇಕಾದ್ರೆ ಇನ್ನು ನಾವು ತಡಿ ಎಷ್ಟು ಕಿಲೋಮೀಟ್ರು? ಕುಣಿಗಲ್ 10 ಕಿಲೋಮೀಟ್ರು. ಎಲ್ಲೂ ತಿರುಗ್ಯಾಣಂಗಿಲ್ಲ. ಹೆಬ್ಬೂರು ಬಿಟ್ಟ ಮೇಲೆ ಸ್ಟ್ರೈಟ್ ರೋಡು ಅಲ್ವಾ? ಇನ್ನು 10 ಕಿಲೋಮೀಟ್ರ್ ಐತೆ ಕುಣಿಗಲ್. ಇದು ಕುಣಿಗಲ್ಲು. ಹುಲಿಯೂರು ದುರ್ಗ ಸ್ಟ್ರೈಟೇಯ, ಎಲ್ಲೂ ಇಲ್ಲ. ಸ್ಟ್ರೈಟೇಯ, ಮೇನ್ ರೋಡಲ್ಲೆಯ. ಮೇನ್ ರೋಡಲ್ಲೇ ತಿರ್ಕೊಬೇಕು. ಮದ್ದೂರ್ಗೆ ಹೋಗೋ ರೋಡಲ್ಲಿ. ಮದ್ದೂರ್ಗನ ಹೋಗಂಗಿಲ್ಲ. ಅದೆಂಥದ್ದು ಊರಪ್ಪ ಅದು. ಒಟ್ನಾಗೆ ಸ್ಟ್ರೈಟ್ ಮೇನ್ ರೋಡಲ್ಲೇ ಹೋಗ್ಬೇಕು. ಇನ್ನು ಹುಲಿಯೂರು ದುರ್ಗ ಬೇರೆ ಸಿಗ್ಬೇಕಲ್ಲ. ಇದು ಕುಣಿಗಲ್ಲು. ಈಗ ಎಲ್ಲಿತ್ತು? ಇಲ್ಲ, ಅದು ಹಿಂಗೆ ಮೇಲ್ಮಕ್ಕನೇ ಅರವರ್ಕ್ ಇದ್ದಿದ್ದು. ಇದು ಇಲ್ಲಿ 2 ರೋಡ್ ಐತೆ. ಈ ಕಡೆಗೆ ತಿರುಗಿಬೇಕು, ರೈಟಿಗೆ ಅನ್ಸುತ್ತೆ. ಬಸ್ ಸ್ಟ್ಯಾಂಡ್ ಕಡೆ ಕೇಳಂತಡಿ. ಇದು ಕುಣಿಗಲ್ಲು. ಗೌಡ್ಗೆರೆ. ಹುಲಿಯೂರು ದುರ್ಗ ಯಾವ ಕಡೆ? ಹಿಂಗೋಗಿ ಲೆಫ್ಟ್ಗೆ ಹೋಗ್ಬೇಕಾ? ಥ್ಯಾಂಕ್ ಯು. ಇದು ನನ್ನ ಬಸ್ ಸ್ಟ್ಯಾಂಡ್ ಈ ಕಡೆ. ಆ ಕಡೆಗೆ ಹೋಗ್ರಿ. ಬಸ್ ಸ್ಟ್ಯಾಂಡ್ ಕಡೆಗೆ ಹೋಗ್ಬೇಕು. ಇಲ್ಲೊಂದ್ಸತಿ ಕೇಳ್ರಿ. ಹುಲಿಯೂರು ದುರ್ಗ ಎಷ್ಟು ಕಿಲೋಮೀಟ್ರ್ ಐತೆ? 21 ಕಿಲೋಮೀಟ್ರ್ ಐತೆ. ನಮ್ಮ ಮನೆಯವ್ರು ಇಟ್ಕೊಳ್ಳಿಲ್ಲ ಅಂತ ಹೆಲ್ಮೆಟ್ ನಾನೇ ಇಟ್ಕೊಂಡಿದ್ದು. ಕೂದಲೆಲ್ಲ ಹಾರಾಡ್ತಿತ್ತು. ಈ ಮಾಸ್ಕು ಕೂಡ ಲೂಸ್ ಆಗ್ತಾ ಇತ್ತು. ಅದಕ್ಕೋಸ್ಕರ ನಾನೇ ಹೆಲ್ಮೆಟ್ ಇಟ್ಕೊಂಡಿದ್ದೀನಿ. ಇದ್ರೊಳಗಡೆ ಒಂಥರ ಸೌಂಡ್ ಕೊಯ್ ಅಂತ ಐತೆ. ಗಾಡಿ ಸೌಂಡ್ ಎಲ್ಲ ಬರಬರವೋ ಅಂತ ಐತೆ. ಫ್ರೆಂಡ್ಸ್, ಇನ್ನೇನು ಹುಲಿಯೂರು ದುರ್ಗ ರೀಚ್ ಆದ್ವಿ. ಬನ್ನಿ ತೋರಿಸ್ತೀನಿ ಇವಾಗ. ನೋಡಿ, ಬೋರ್ಡ್ ಸಿಕ್ತು. ಹುಲಿಯೂರು ದುರ್ಗ ಎಷ್ಟು ಕಿಲೋಮೀಟರ್ ರೀ? ನೋಡಿ, ಇದೇ ಹುಲಿಯೂರು ದುರ್ಗ. ಈಗ ನಾವು ಹೋಗ್ಬೇಕಾಗಿರೋದು ಇನ್ನು ಮಲ್ಲೊನ್ಕುಪ್ಪೆ ಗೇಟ್ವರೆಗೂ ಹೋಗ್ಬೇಕು. ಅಂದ್ರೆ ಮದ್ದೂರು ರೋಡು, ಮೈಸೂರು ರೋಡೇ, ಮೇನ್ ರೋಡೇನೆ. ಅಲ್ಲಿ ನಾವು ಮೇನ್ ರೋಡಲ್ಲೇ ಹೋಗ್ಬೇಕು. ಹುಲಿಯೂರು ದುರ್ಗ ಮದ್ದೂರ್ಗೆ ಹೋಗೋ ರೋಡ್ಗೆ ಹೋಗ್ಬೇಕು. ಅಲ್ಲೇ ಸ್ವಲ್ಪ ಕ್ರಾಸಲ್ಲಿ ಇನ್ನೇನು ಮದ್ದೂರು ಸಿಗೋದಕ್ಕೂ ಮುಂಚೆನೆ ಒಂದು ಕ್ರಾಸ್ ಸಿಗುತ್ತೆ. ಅದು ಮಲ್ಲೊನ್ಕುಪ್ಪೆ ಗೇಟ್ ಅಂತ. ಅಲ್ಲಿ ಕ್ರಾಸ್ ಆಗಬೇಕು. ನಾವಿವಾಗ ಮದ್ದೂರ್ಗೆ ಹೋಗ್ಬೇಕು. ಇದೇನು ಈ ಥರ ಮಾಡಿದ್ದಾರೆ? ನಾನು ಹೋದ್ಸಲ ಬಂದಾಗ ಈ ಥರ ಎಲ್ಲ ಇರಲಿಲ್ಲ. ಕೇಳ್ಬಿಡ್ತೀರಿ ಮದ್ದೂರು ಸಿಗಲ್ಲ ಅನ್ಸುತ್ತೆ ಕಣ್ರಿ. ಅಲ್ಲಿ ಯಾರನ್ನಾರ ಕೇಳ್ರಿ. ಇವ್ರನ್ನೇ ಕೇಳ್ರಿ. ಈ ರೋಡಲ್ಲಿ ಹೋಗ್ಬೇಕಾ ಭಯ? ಥ್ಯಾಂಕ್ ಯು.
ಓ ಇದೇ ತರ ಎಲ್ಲ ಸರ್ಕಲ್ ಎಲ್ಲ ಆಗಿರ್ಲಿಲ್ಲ ಕಣ್ರಿ ನಾ ಬಂದಾಗ. ಏಕಲ್ಗಳು ರೋಡ್ ತಿರುಗಿಕೊಂಡವ್ ನೋಡಲ್ಲಿ, ಅವೆಲ್ಲ ಕನ್ಫ್ಯೂಸ್. ಆಮೇಲೆ ಬಸ್ಸಲ್ಲಿ ಹೋದ್ರೆ ಹೆಂಗ್ ಗೊತ್ತಾಗುತ್ತೆ ನಡಿ. ಈಗ ಏನ್ ಒಂದ್ಸತಿ ಕೇಳಿರಿ, ಏನ್ ತೊಂದ್ರೆ ಆಗಲ್ಲ ನಡಿ. ಇದೇ ರೋಡಲ್ಲಿ ಇನ್ನೊಂದು 10 ಕಿಲೋಮೀಟರ್ ಹೋದ್ರೆ ಅಲ್ಲಿ ಮಲ್ಲೂರ್ ಕುಪ್ಪೆ ಗೇಟ್ ಅಂತ ಸಿಗುತ್ತೆ, ಅಲ್ಲಿ ಕ್ರಾಸ್ ಆಗ್ಬೇಕು. ಅಲ್ಲಿ ತೋರಿಸ್ತೀನಿ ಬನ್ನಿ. ಈಗ ಗೊತ್ತಾಗುತ್ತೆ ನಡಿ. ಇದೆಲ್ಲ ಸ್ಟ್ರೈಟ್ ನಡಿ, ಇನ್ನೊಂದ್ ಸ್ವಲ್ಪ ದೂರ ಹೋಗ್ಬೇಕು. ಬೇಡ, ಇದು ನಿಡಸಾಲೆ, ಕುಣಿಗಲ್ ತಾಲೂಕ್. ಗೊತ್ತಾಗುತ್ತೆ ನಡೀರಿ, ಅಷ್ಟೊಂಥರ ಏನಲ್ಲ. ಇದು ಲೆಫ್ಟ್ಗೆ ಮಲ್ಲಪ್ಪನಹಳ್ಳಿ ಗೇಟ್. ಇಲ್ಲಿ ಇನ್ನು ಅಲ್ಲಿಗೆ ಮದ್ದೂರು ಇನ್ನೂ ಒಂದು 10-12 ಕಿಲೋಮೀಟರ್ ಐತೆ. ಅಲ್ಲೇ ಲೆಫ್ಟ್ ಆಗ್ಬೇಕು. ಮಲ್ಲಪ್ಪನಹಳ್ಳಿ ಗೇಟ್ ಅಂತ ಇದೆ. ಇಲ್ಲಿಂದ ಒಂದು 7-8 ಕಿಲೋಮೀಟರ್. ಇಲ್ಲಿಂದ ಆಟೋ ಇಲ್ಲ, ಬಸ್ಗಳು ಹೋಗ್ತಾವಲ್ಲ. ಬಸ್ಗಳು ಯಾವಾಗ್ಲೂ ಇರ್ತವೆ. ಸೀದಾ ತುಮಕೂರಿಂದ ಬಸ್ಸೇ ದೇವಸ್ಥಾನದ ಹತ್ರಕ್ಕೂ ಹೋಗ್ತವೆ. ಇವಾಗ ಒಂದೊಂದು ಹೋಗಲ್ಲ, ಮೈಸೂರ್ಗೆ ಹೋಗವು. ಸೀದಾ ಮೈಸೂರ್ಗೆ ಹೋಗವು. ಅಲ್ಲಿ ಆ ಗೇಟಲ್ಲಿ ಇಳಿದ್ರೆ ಆಟೋಗಳು ಯಾವಾಗ್ಲೂ ಇರುತ್ತೆ. ಬಸ್ಗಳು ನೋಡು ಜಾಸ್ತಿ ಅವೆ. ಭಾನುವಾರ ಅಲ್ವಾ ಇವತ್ತು. ಕಾರ್ಗಳು ನೋಡು ಎಷ್ಟೊಂಥರ ಹೋಗ್ಯವೆ, ನಿಂತಿರೋದ್ ನೋಡು. ರಶ್ ಇರಂಗೆ ಸಿಕ್ಕಾಬಟ್ಟೆ. ಜನಗಳು ಇಷ್ಟು ಬೇಗನೆ, ಅಲ್ಲಿ 9:15 ಇಷ್ಟೊತ್ತಿಗೆ ತುಂಬಾ ಜನ ಸೇರಿದ್ದಾರೆ. ಇದೇ ಗೌಡ್ಗೆರೆ ಫ್ರೆಂಡ್ಸ್. ಮಲ್ಲೂನ್ ಕುಪ್ಪೆಯಿಂದ ಒಂದು 7-8 ಕಿಲೋಮೀಟರ್ ಬಂದ್ರೆ ಸಿಗುತ್ತೆ. ನೋಡಿದ್ರಲ್ಲ ನಮ್ ಗುಬ್ಬಿಯಿಂದ ಯಾವ ರೀತಿ ಬರೋದು ಅಂತ. ಬನ್ನಿ ಇವಾಗ ದೇವಸ್ಥಾನದ ಹೋಗಿ ದೇವ್ರ ದರ್ಶನ ಮಾಡಿಸ್ತೀನಿ. ಎಲ್ಲ ತುಂಬಾ ರಶ್ ಇರಂಗಿದ್ದಾರೆ ಫ್ರೆಂಡ್ಸ್. ತುಂಬಾ ವೆಹಿಕಲ್ಗಳಿದೆ ಇಲ್ಲಿ ನೋಡಿದ್ರೇನೆ. ನೋಡೋಣ ಬನ್ನಿ ಯಾವ ರೀತಿ ಆಗುತ್ತೆ ದರ್ಶನ ಅಂತ. ಗಾಡಿ ಪಾರ್ಕ್ ಮಾಡಿದ್ವಿ ನಮ್ ನಂದಿನ. ಈಗ ಹೊರಡ್ತಾ ಇದೀವಿ. ನಾನು ಈ ಸಲ ಇವತ್ತು ತುಂಬಾ ಜನ ಅವರಪ್ಪ, ಸಖತ್ ಜನ ಐತೆ. ನಾನು ಇಷ್ಟು ಅಲೆ ಒಂದೇ ಒಂದ್ಸಲಿ ಬಂದಾಗ ಅಷ್ಟೇ ಇಷ್ಟು ಜನ ಇದ್ದಿದ್ದು. ಒಂದ್ 5-6 ಸತಿ ಬಂದಾಗ ಇಷ್ಟು ರಶ್ ಎಂತ ಇರ್ಲಿಲ್ಲ. ಇವೆಲ್ಲ ಹೊಸ್ದಾಗ್ಯಾವ ಅಂಗಡಿಗಳು. ಅಂಗಡಿಗಳು ಎಲ್ಲ ಹೊಸ್ದಾಗಿದ್ದಾವೆ ಎಲ್ಲ ಸ್ವಲ್ಪ. ಜನ ಸಿಕ್ಕಾಬಟ್ಟೆ ಇದಾರೆ ಫ್ರೆಂಡ್ಸ್. ಬನ್ನಿ ಹೋಗೋಣ, ನೋಡೋಣ ಒಳಗಡೆ ಯಾವ ರೀತಿ ದರ್ಶನ ಆಗುತ್ತೆ ಅಂತ. ನೀವ್ ತೊಳ್ಕೊ ಬರ್ರಿ, ತೊಳ್ಕೊ ಹೋಗ್ರಿ. ಜನ ಅವ್ರೆ ನೋಡ್ರಿ. ಇವತ್ತು ಇದು ಇರ್ಲಿಲ್ಲ, ಈ ತರ ಹಿಂಗ್ ಹೋಗ್ತಾವ್ರಲ್ಲ ಅತ್ತಿ, ಅದು ಇರ್ಲಿಲ್ಲ. ಹೊಸ್ದಾಗ್ ಮಾಡಿರಂಗ ಅವ್ರೆ ಜನ ಕಂಟ್ರೋಲ್ ಮಾಡಕ್ಕೆ. ಸಖತ್ ಜನ ಆಯ್ತಾ. ಬರ್ರಿ ಬರ್ರಿ, ಜನ ತುಂಬಾ ಇದಾರೆ, ರಶ್ ಆಗುತ್ತೆ. ತುಂಬಾ ಜನ ಇದಾರೆ ಫ್ರೆಂಡ್ಸ್. ಭಾನುವಾರ ಆಗಿರೋದ್ರಿಂದ ಅಂತ ಅನ್ಸುತ್ತೆ. ಮೇ ಬಿ ಭಾನುವಾರ ಆಗಿರೋದ್ರಿಂದ ಇಷ್ಟು ಜನ. ಬರ್ರಿ. ಇಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ದಿನ ಐತೆ ಅಂದರೆ ಬರುವ 12ನೇ ತಾರೀಕು ಭೀಮ್ ಅಮಾವಾಸ್ಯೆ ದಿವಸ ಇಲ್ಲಿ ವಿಶೇಷವಾಗಿರ್ತಕ್ಕಂಥ ವರ್ಷಕ್ಕೆ ಒಂದು ಸಲ ಈ ವಿಗ್ರಹವನ್ನು ಆಚೆ ತೆಗೆದು ಭಕ್ತಾದಿಗಳ ದರ್ಶನಕ್ಕೆ ಹಾಗೆ ಅವ್ರ ಕೈಯಿಂದಲೇ ಅಭಿಷೇಕ ಮಾಡೋದಕ್ಕೂ ಕೂಡ ಕೂರಿಸ್ತಾ ಇದ್ದಾರೆ. ನೀವ್ಯಾರಾದರೂ ಗೌಡ್ಗೆರೆ ತಾಯಿ ಚಾಮುಂಡೇಶ್ವರಿನ ನೋಡಿಲ್ಲ ಅಂತಂದರೆ ಅವತ್ತಿನ ದಿನ ಬಂದು ತಾಯಿ ದರ್ಶನ ಮಾಡಿ. ಯಾಕಂತಂದರೆ ವರ್ಷಕ್ಕೊಂದೇ ಸಲ ಆ ವಿಗ್ರಹ ಆಚೆ ಬರೋದು. ಇನ್ನು ಬೇರೆ ದಿನ ಎಲ್ಲ ದೇವಸ್ಥಾನದೊಳಗಡೆ ಇರ್ತಕ್ಕಂಥ ತಾಯಿಯನ್ನು ದರ್ಶನ ಮಾಡ್ಬೋದು. ಬಟ್ ನಿಮಗೆ ಈ ಥರ ಡೇ ಬೇಕು ಅಂದರೆ ಅವತ್ತು ಬನ್ನಿ, ಇಲ್ಲಾಂದರೆ ನಿಮಗೆ ಯಾವತ್ತು ಫ್ರೀ ಆಗ್ತೀರಾ ಅವತ್ತು ಬಂದು ತಾಯಿ ದರ್ಶನ ಮಾಡಿ ಕಷ್ಟವನ್ನು ಈಡೇರಿಸ್ಕೊಂಡು ಆ ದೀಪದ ಬೆಳಕಲ್ಲಿ ನಾನು ನೋಡ್ತಾ ಇದ್ದೀನಿ. ಬರಬೇಕು ನನ್ನ ತಾಯಿ ದರ್ಶನ
ನನಗೆ ಯಾವಾಗೆಲ್ಲ ಬಂದು ನೋಡಬೇಕು ಅನಿಸುತ್ತೋ ಅಷ್ಟು ಸಲನೂ ಬಂದು ತಾಯಿ ದರ್ಶನ ಮಾಡ್ತೀನಿ ಅಂತ ಹೇಳ್ತೀನಿ. ಇವತ್ತಿನ ದಿನ ಅಂತೂ ತುಂಬ ಚೆನ್ನಾಗಿತ್ತು. ಫುಲ್ಲಿ ರಶ್, ಅಂದರೆ ಇಷ್ಟು ಜನ ಬೇರೆ ಬೇರೆ ರಾಜ್ಯಗಳಿಂದ, ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಇಲ್ಲಿಗೆ ಭಕ್ತಾದಿಗಳು ಬರ್ತಾರೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಜನ ಇತ್ತು ಅಂತ. ನಾವು ಇಲ್ಲಿ ದೇವಸ್ಥಾನದೊಳಗಡೆಗಿಂತ ಆಚೆ ಹೋಗಿ ನಿಮಗೆ ಒಂದು ಅಲ್ಲಿ ದೇವಸ್ಥಾನ ತಾಯಿ ಚಾಮುಂಡೇಶ್ವರಿ ಮುಂದೆ ಒಂದು ವ್ಯೂನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ ಇವಾಗ ತಾಯಿ ದರ್ಶನವನ್ನು ನೀವು ಕೂಡ ಮಾಡ್ಕೊಂಡ್ರಿ ಅಲ್ವಾ. ಇದು ಕೂಡ ದೇವಸ್ಥಾನದ ಒಳಗಡೆ ಇರ್ತಕ್ಕಂಥ ಇದು ಮೆರವಣಿಗೆ ಚಾಮುಂಡೇಶ್ವರಿ ಅಂತ ಅನಿಸುತ್ತೆ. ಒಳಗಡೆ ಇರ್ತಕ್ಕಂಥದ್ದು ನೆಲಿಯಮ್ಮ. ನಾವೆಲ್ಲ ದೇವಸ್ಥಾನಗಳಲ್ಲೂ ಒಂದು ನೆಲಿಯಮ್ಮ, ಒಂದು ಉತ್ಸವ ಮೂರ್ತಿ ಇರುತ್ತಲ್ಲ, ಆ ರೀತಿ ಅದು ಉತ್ಸವ ಮೂರ್ತಿ. ಇನ್ನು ಒಳಗಡೆ ನೆಲೆಯೂರಿರ್ತಕ್ಕಂಥ ಅಮ್ಮನೂ ಕೂಡ ಪ್ರೈವೇಟ್ ಆಗಿದೆ. ನೀವು ಇಲ್ಲಿನೇ ಜನ ನೋಡಿದರೆ ಗೊತ್ತಾಗ್ತಾ ಇರ್ಬೋದು ಎಷ್ಟು ಜನ ಬಂದಿದ್ದಾರೆ ತಾಯಿ ದರ್ಶನಕ್ಕೆ ಅಂತ. ಈ ಬರೋ 12ನೇ ತಾರೀಕು ನೀವು ಕೂಡ ಬನ್ನಿ, ತಾಯಿ ದರ್ಶನ ಮಾಡಿ, ವಿಶೇಷ ವಿಗ್ರಹ ದರ್ಶನ ಮಾಡಿ. ಹಾಗೆ ಪ್ರತಿಯೊಂದು ಸಲನೂ ಕೂಡ ಇಲ್ಲಿ ಯಾವುದೇ ಟೈಮಲ್ಲಿ ನೀವು ಬೆಳಗ್ಗೆ 7 ಗಂಟೆಯಿಂದ ಸಂಜೆವರೆಗೂ ಕೂಡ 360 ದಿನಗಳ ಕಾಲನೂ ಕೂಡ ಇಲ್ಲಿ ಅನ್ನ ಸಂತರ್ಪಣೆಯೂ ಕೂಡ ಇರುತ್ತೆ. ನೋಡಿ ಇಲ್ಲಿ ಎಷ್ಟು ಜನ ಇದ್ದಾರೆ. ಹಾಗೆ ಇಲ್ಲಿ ಒಂದು ಆಂಜನೇಯನ ಪ್ರತಿಮೆ ಕೂಡ ಇದೆ. ಅದಕ್ಕೆ ನಾವೇನಾದರೂ ಅಂದ್ಕೊಂಡು ಕಾಯಿನನ್ನು ಅಂಟಿಸಿದ್ರೆ ನಾವು ಅಂದ್ಕೊಂಡಿರೋದು ಈಡೇರುತ್ತೆ ಅಂತ. ಅದು ಪಟ್ಟಂತ ಹಿಡ್ಕೊಳುತ್ತೆ ಆ ಕಾಯಿನನ್ನು ತಂದೆ ಆಂಜನೇಯ ಹಿಡ್ಕೊಂಡ್ರೆ ನಾವು ಅಂದ್ಕೊಂಡಿರೋದೆಲ್ಲ ಈಡೇರುತ್ತೆ ಅನ್ನೋದು ನಮ್ಮ ನಂಬಿಕೆ. ಅಂದರೆ ಇಲ್ಲಿನ ಬರ್ತಕ್ಕಂಥ ಭಕ್ತಾದಿಗಳ ನಂಬಿಕೆ. ನನಗೆ ಫಸ್ಟು ದೇವರು ಯಾವುದು ಅಂತ ಅಂದರೆ ನಂಬಿಕೆನೇ ದೇವರು. ನಾವು ಏನನ್ನ ನಂಬಿಕೊಂಡು ಖಂಡಿತವಾಗ್ಲೂ ಇದು ಆಗುತ್ತೆ ಅಂತ ನಂಬಿಕೊಂಡು ದೇವ್ರ ಹತ್ರ ಬರಲಿ, ಅದು ಗ್ಯಾರಂಟಿ ಆಗುತ್ತೆ. ನಮ್ಮ ನಂಬಿಕೆ, ನಾವು ನಡ್ಕೊತಕ್ಕಂಥ ರೀತಿ ನೀತಿ ರಿವಾಜು ಇದೆಲ್ಲ ಸರಿ ಇದ್ದರೆ ಖಂಡಿತವಾಗ್ಲೂ ನಮ್ಮ ಜೀವನನೂ ಕೂಡ ಚೆನ್ನಾಗಿರುತ್ತೆ. ಅಲ್ಲಿ ಉಪ್ಪಿಂದು ಬೆಲ್ಲದ ಆರತಿ ತಗೊಳೋದಕ್ಕೂ ಇದೇನಿದು ಉಪ್ಪಿನ ರಾಶಿ ಅಂತ ಅನ್ಕೊಂತಾ ಇದ್ದೀರಾ? ಇಲ್ಲಿ ದೃಷ್ಟಿ ಆಗಿರ್ತಕ್ಕಂಥವ್ರು ಇಲ್ಲಿ ಉಪ್ಪಿನ ಮತ್ತೆ ಬೆಲ್ಲದ ಆರತಿ ಮಾಡಿ ಈ ರೀತಿ ಕಾಣಿಸ್ತಲ್ಲ, ಜನ ಫುಲ್ ರಶ್ ಇದ್ದಾರೆ. ಬೆಲ್ಲದ ಆರತಿ ಮತ್ತೆ ಉಪ್ಪಿನ ಆರತಿನ ಮಾಡಿ ತಾಯಿ ಎದುರುಗಡೆ ದೃಷ್ಟಿನ ತೆಗ್ದಾಕಂತಾರೆ. ನೀವು ನೋಡ್ತಾ ಇರ್ಬೋದು ನೋಡಿ ಎಷ್ಟು ತಾಯಿ ಎದುರಿಗೆ ಉಪ್ಪಿನ ರಾಶಿನೇ ಬಿದ್ದಿದೆ. ಹಾಗೆ ಬೆಲ್ಲದ್ದು ಕೂಡ ಆರತಿ ಈ ರೀತಿಯಾಗಿ ಆರತಿ ಮಾಡಿ ತಾಯಿಯಲ್ಲಿ ತಮ್ಮ ಹರಕೆನ ಸಲ್ಲಿಸ್ತಾರೆ. ಎಷ್ಟು ಜನ ಬಂದಿದ್ದಾರೆ ಅಂದ್ರೆ ಇವತ್ತು ನನ್ನಂತೂ ತುಂಬಾ ಜನ ಇಲ್ಲಿ ಗುರ್ತಿಸ್ತಾ ಇದ್ರು. ನೀವು ನೋಡಿ ಈ ರೀತಿಯಾಗಿ ಆರತಿ ಮಾಡಿ ಉಪ್ಪಿಂದು ಮತ್ತೆ ದೃಷ್ಟಿನ ತೆಗ್ದಾಕೊಂಡು ಹೋಗ್ಬೋದು. ಇಲ್ಲಿ ಉಪ್ಪನ್ನು ಮತ್ತೆ ಆರತಿ ಬೆಲ್ಲನು ನಿವಾಳಿಸ್ಕೊಂಡು ತಾಯಿ ಎದುರಿಗೆ ಇಟ್ಟು ಪೂಜೆ ಮಾಡಿದ್ರೆ ನಮ್ಗೆ ಆಗಿರ್ತಕ್ಕಂಥ ದೃಷ್ಟಿ ನಿವಾರಣೆ ಆಗುತ್ತೆ. ಅವರು ಒಳಗಡೆ ಏನು ಅವ್ರಿಗೂ ಆಶೀರ್ವಾದ ಪಡ್ಕೊಳ್ಳೋದಕ್ಕೆ ಅಂತ ಹೇಳಿ ಒಳಗಡೆ ರಶ್ ಇರ್ಬೇಕು. ನೋಡೋಣ ಆಶೀರ್ವಾದ ತಗೊಳೋದಕ್ಕೆ ಬನ್ನಿ. ಬಸಪ್ಪನವ್ರು ಇರ್ತಕ್ಕಂಥ ಜಾಗ. ಬಸಪ್ಪನವರು ಅಂತ ಅಂದರೆ ಅವರು ಆಶೀರ್ವಾದ ಮಾಡೋ ರೀತಿ ಅಂತೂ ಅಮೇಝಿಂಗ್ ಆಗಿರುತ್ತೆ. ನಾವು ಅಂದ್ಕೊಂಡಿರ್ತಕ್ಕಂಥ ಕಾರ್ಯ ಈಡೇರುತ್ತೆ ಅನ್ನೋದಾದರೆ ಬಲಗಾಲನ್ನು ನಮ್ಮ ಕೈ ಮೇಲೆ ಇಡ್ತಾರೆ. ಇಲ್ಲ ಅಂತಂದರೆ ಯಾವುದೇ ಕಾಲನ್ನು ಯಾವುದೇ ಕಾರಣದಿಂದಲೂ ಕೂಡ ಇಡೋದಿಲ್ಲ. ಹಾಗೆ ಭಕ್ತಾದಿಗಳು ಮಂಗಳವಾರ ಶುಕ್ರವಾರ ತಂದೆಯ ಬಸಪ್ಪನವರು ಅಡ್ಡಲಾಗಿ ಮಲಗಿದಾಗ ಅವರು ತಮ್ಮ ಈಡೇರಿಕೆಯನ್ನು ಅಂದ್ಕೊಂಡು ಅವರು ಒಬ್ಬೊಬ್ಬರನ್ನೇ ಅಷ್ಟು ಸಮಾಧಾನವಾಗಿ ದಾಟ್ಕೊಂಡು ಹೋಗೋ ರೀತಿ ನೋಡಿದ್ರೆ ಮೈ ಅಂತೂ ಜುಮ್ ಅನಿಸುತ್ತೆ. ಸಖತ್ತು ಭಯ ಅಂದರೂ ಅಷ್ಟು ಕ್ರೌಡ್ ಇದ್ದರೂ ಕೂಡ ಸ್ವಲ್ಪನೂ ಅವರು ಗಾಬರಿ ಆಗದಲೇ ರೀತಿ ತಮ್ಮ ಹರಕೆಯನ್ನು ತೀರ್ಸಕ್ಕೆ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಅಷ್ಟು ಚೆನ್ನಾಗಿ ಆಶೀರ್ವಾದ ಮಾಡ್ತಾರೆ. ನನಗಂತೂ ಒಂದು ಕ್ಷಣ ಭಯನೇ ಆಗೋಯ್ತು. ಆದರೂ ಕೂಡ ಅದು ನಡ್ಕೊಂಡು ಹೋದ್ಮೇಲೆ ಸ್ವಲ್ಪ ರಿಲೀಫ್ ಅನ್ನಿಸ್ತು. ಈಗ ನಾನು ನಮ್ಮ ಅಕ್ಕ ಅವರ ನಾದ್ನಿ ಅವ್ರ ಸೊಸೆ. ನಿಮ್ದೆ ಅವರು? ಹೌದಾ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ಹೌದಾ, ಬೆಂಗಳೂರಲ್ಲ? ಏನಪ್ಪ ನೇಮು ಪೇಜು? ಮಿಸ್ರಿ. ಫುಲ್ ನಾನು ಇದನ್ನೆಲ್ಲ ಒಂದ್ಸತಿ ಫುಲ್ ಇದನ್ನೇ ಮಾಡಿದ್ದೀನಿ. ಸ್ವಲ್ಪ ಒಂದೇ ಒಂದು ಕ್ಲಿಪ್ ತಗೊಳ್ಳೋಣ, ತುಂಬಾ ಚೆನ್ನಾಗಿದೆ. ನೀವು ಫಸ್ಟ್ ಟೈಮ್ ಏನಪ್ಪ ಬಂದಿರೋದು? ಇಲ್ಲ, ನಾನು ಬಂದಿದ್ದೆ. ಹೌದಾ, ನಾನು 7 ಸಲ ಬಂದಿದ್ದೆ. ನೀವು ಫಸ್ಟ್ ಟೈಮ್ ಬಂದಿರೋದಲ್ವಾ? ನಾನು ನೋಡಿದ್ದೀನಿ ಒಂದ್ 2-3 ಸಲ. ಚೆನ್ನಾಗೈತೆ ನೋಡು ದೇವಸ್ಥಾನ. ಏನು
ಹ್ಞೂ ಸೈಡಲ್ಲಿ ಏನೋಪ್ಪ. ಇದ್ರ ಮೇಲ್ಗಡೆಗೆ ಏನೋ ನಿಮಗ್ ಗೊತ್ತಾಗ್ಲಿಲ್ವಾ? ಅಲ್ಲಿ ಒಳಗಡೆಯಿಂದ ಬಂದಿದ್ದು ದೇವಸ್ಥಾನದೊಳಗಡೆ ಬಂದಂಗೈತೆ ನೋಡಿ. ಹೆಂಗ್ ಮಾಡಿದಾರೆ ಇದೆಲ್ಲ ಪ್ಲೇವುಡ್ ಏನಪ್ಪ, ಶೀಟಾ, ಕಾತ್ಯಾಯಿನಿ. ಆದ್ರೂ ಎಲ್ಲಾದ್ರೂ ತುಂಬಾ ಎಫರ್ಟ್ ಹಾಕಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಫ್ರೆಂಡ್ಸ್. ನಾನು ಇದನ್ನ ಆಲ್ರೆಡಿ ನಿಮ್ ಜೊತೆ ಪೂರ್ತಿ ಡೀಟೈಲ್ ಆಗಿ ಶೇರ್ ಮಾಡಿದೆ. ಇವತ್ತು ಫುಲ್ ಡೀಟೈಲ್ ಆಗಿ ಏನು ಶೂಟ್ ಮಾಡ್ಕೊಳ್ಳೋಣ ಸ್ವಲ್ಪ. ಈಗ ಮೊದಲನೇ ಸಲ ಬಂದಾಗ ನಿಮ್ಗೆ ಹೋಗ್ತಾ ಇದ್ವಿ, ಎಲ್ಗ ಹೋಗ್ತಾ ಇದೀವಿ ಅಂತ ಭಯನೇ ಆಗೋಗಿತ್ತು. ಪಿಲ್ಲರ್ ಹಾಕ್ಯವ್ರಿ, ಪಿಲ್ಲರ್ ಮೇಲೆನೆ ಕಟ್ಟಿರೋದು. ಇನ್ನು ಐತೆ ನಡೀರಿ. ಹಿಂದಗಡೆ ಊಟತಾಲು. ನೋಡು, ಇದು ಆ ಕಡೆಯಿಂದ ಒಂದ್ ಸೈಡ್ ಎಂಟ್ರಿ ಆಗಿ ಒಂದ್ ಸೈಡ್ ಅಲ್ಲಿ ಎಕ್ಸಿಟ್. ಇದು ಇನ್ನು ನೋಡಿ ತೆಂಗಿನ ಮರ ಇಟ್ಟಿರೋದೇನೋ. ಹೌದಾ, ಇನ್ನು ಜಾಸ್ತಿನೇ ಇದೆ. ಇಸ್ತ್ರೋಲ್ ನಡೀರಿ ಐತೆ ಇನ್ನು. ಏನ್ ಮುಗ್ದಿಲ್ಲ, ನಡೀರಿ. ನೋಡಿ, ಇದನ್ನ ನೋಡ್ತಿದ್ದಂಗೆ ಹಳ್ಳಿಗೆ ಬಂದ್ಬಿಟ್ವೇನೋ ಅನ್ಸುತ್ತೆ. ಸೀರೆನೆ ಇದು ಕಲರ್ ಮಾಡದ್ ನೋಡಿ ಸೀರೆನ. ರಾಗಿ ಭತ್ತ ಕ್ಲೀನ್ ಮಾಡೋದಿಕ್ಕೆ ಕೂತವ್ರೆ. ಮರ್ಗೆಲ್ಸ, ಪಂಚಾಂಗ ಫೋಟೋ ತೆಗೀರಿ ಒಂದ. ಎಣ್ಣೆ ತೆಗಿಯೋದ್ ನೋಡು, ಗಾಣದ ಮೇಲ್ ಫೋಟೋ ತೆಗೀರಿ. ಮೇಲ್ಗಡೆ ನೋಡಲ್ಲಿ ಹಾಯ್ ಮಾಡ್ತಿರಾರ್ನ. ಅಟ್ಟ ಈಚಲಿ ಅಂತ, ಮನೆ ಮೇಲೆ ಅಂತ. ಫೋಟೋ ತೆಗಿ ಬರ್ರಿ. ಸಾಕು, ಅಲ್ಲೆಲ್ಲ ಹಿಡ್ದಿದೀನಿ ಅಂತೀನಿ, ಆದ್ರೆ ಇವ್ರು ನೋಡ್ತಿದ್ದಂಗೆ ಹಿಡಿಬೇಕು ಅನ್ಸುತ್ತೆ ಫ್ರೆಂಡ್ಸ್. ನೋಡಿ, ಅವ್ರು ರೊಟ್ಟಿ ಹಾಕ್ತಾವ್ರೆ, ಅವ್ರು ರೊಟ್ಟಿ ತಿಂತಾವ್ರೆ, ಇವ್ರು ಭತ್ತ ಕುಟ್ತಾವ್ರೆ. ಇವ್ರ ಮಗುಗೆ ಏನ್ ಮಾಡ್ತಾರ್ರಿ? ಸುಮ್ನೆ ಮಗುನ ಆಡಿಸ್ತಾವ್ರೆ ಅನ್ಸುತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ಅಂಗಡಿ, ಮಿಠಾಯಿ ಅಂಗಡಿ. ಓಯ್, ಮಿಠಾಯಿ ಅಂಗಡಿ. ನಾನೊಂದ್ ತಗೋಣ. ಮಿಠಾಯಿ ಅಂಗಡಿಲ್ ಮಿಠಾಯಿ ಇಲ್ಲ, ಬೆಂಡು ಥರ್ಮಕೋಲ್ ಸಿಟ್ಟು. ಫ್ರೆಂಡ್ಸ್, ಬನ್ನಿ, ಇನ್ನು ತುಂಬಾ ಇದೆ. ಅಮ್ಮ, ಇಲ್ಲಿ ನೋಡಿ, ಇಲ್ಲಿ ಆಯುರ್ವೇದಿಕ್ ಪಂಡಿತ್ರು. ಬಳೆ ನೋಡ್ರಿ ಇಲ್ಲಿ. ಫ್ರೆಂಡ್ಸ್, ನಾನು ಇದನ್ನ ಆಲ್ರೆಡಿ ನಿಮ್ ಜೊತೆ ಶೇರ್ ಮಾಡಿದ್ದೀನಿ. ಯಾವಾಗ್ಲೂ ಇದನ್ನೇ ಹಾಕಿದ್ರೆ ನಿಮ್ಗೂ ಕೂಡ ಬೋರ್ ಆಗುತ್ತೆ, ಸಾಕು ಅಂದ್ಕಂತೀನಿ. ಮೇ ಬಿ ಇದ್ರೊಳಗಡೆ ಅಂದ್ರೆ ಮ್ಯೂಸಿಯಂ ಒಳಗಡೆ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತೀನಿ. ಇನ್ನು ಆಚೆ ಹೋಗಿ ತುಂಬಾ ಕಡೆ ವಿಡಿಯೋ ಇದೆ, ತೋರಿಸ್ತೀನಿ. ಬನ್ನಿ, ಇವಾಗ ಬೇಗ ಹೋಗೋಣ. ಸಾಕ್ ಬರ್ರಿ. ಸಪ್ನವ್ರ ಮೇಲಿಂದ ನೀರನ್ನ ಹಾಕಿಸ್ಕೊಂಡ್ರೆ ತಮ್ಮಲ್ಲಿರ್ತಕ್ಕಂಥ ರೋಗಗಳಾಗ್ಲಿ, ತಮ್ಗೆ ಏನೆಲ್ಲ ತೊಂದರೆಗಳಿದ್ರು ಕೂಡ ನಿವಾರಣೆ ಆಗುತ್ತೆ ಅನ್ನೋದು ಇಲ್ಲಿ ಜನಗಳ ನಂಬಿಕೆ. ಅದೇ ರೀತಿ ಕೂಡ ಆಗುತ್ತೆ ನೋಡಿ. ಇಲ್ಲಿ ಈ ರೀತಿಯಾಗಿ ತಂದೆ ಬಸಪ್ಪನವರ ಮೇಲಿಂದ ಇಲ್ಲಿ ನೀರನ್ನ ಹಾಕಿಸ್ಕೊಂತಾ ಇರ್ತಕ್ಕಂಥದ್ದು. ಇದು ಬಸಪ್ಪ ನೋಡಿ, ನಾವು ತಂದಿರ್ತಕ್ಕಂಥ ಕಾಯಿನ ತಮ್ಮ ಹರಕೆ ಕಟ್ಕೊಂಡು 7 ಸಲ 9 ಸಲ ಇಷ್ಟ ಸಲ ಬಂದು ತಾಯಿಯಲ್ಲಿ ಕಾಯಿ ಕಟ್ಟೋಗ್ತೀವಿ ಅಂತ ಅನ್ಕೊಂಡು ನಮ್ಮ ಕಷ್ಟಗಳನ್ನ ಅಥವಾ ನಮ್ಮ ಹರಕೆ ಮನಸ್ಸಲ್ಲಿರ್ತಕ್ಕಂಥ ಇಷ್ಟಾರ್ಥಗಳನ್ನ ತಾಯಿಯಲ್ಲಿ ಬೇಡ್ಕೊಂಡು 7 ಸುತ್ತು ಪ್ರದಕ್ಷಿಣೆ ಹಾಕಿ ಈ ರೀತಿಯಾಗಿ ಕಾಯಿ ಕಟ್ಟಿದ್ರೆ ಖಂಡಿತವಾಗ್ಲೂ ನಾವ್ ಅಂದ್ಕೊಂಡಿರೋದು ಈಡೇರುತ್ತೆ. ನಾನು ಆಲ್ರೆಡಿ 7 ಸಲ ಬಂದು ನನ್ನ ಹರಕೆನ ತೀರ್ಸಿದೀನಿ. ಈ ಸಲ ನಮ್ಮನೆಯವ್ರು ನೋಡಿರ್ಲಿಲ್ಲ ತಾಯಿನ, ಅದಕ್ಕೋಸ್ಕರ ನಮ್ ನಂದಿ ಕರ್ಕೊಂಡು ಇಲ್ಲಿಗೆ ಬಂದಿದ್ವಿ. ನೀವು ಕೂಡ ಯಾರಾದ್ರೂ ತಾಯಿ ದರ್ಶನ ಮಾಡ್ಬೇಕು ಅಂತ ಇದ್ರೆ ಗೌಡ್ಗೆರೆ ಚಾಮುಂಡೇಶ್ವರಿಗೆ ಬನ್ನಿ. ನಿಮ್ಮ ಹರಕೆ ಮತ್ತೆ ನಿಮ್ಮ ಮನಸ್ಸನ್ನ ಇರ್ತಕ್ಕಂಥ ಇಷ್ಟಾರ್ಥಗಳನ್ನೆಲ್ಲ ಈಡೇರಿಸ್ಕೊಬಹುದು. ಆಯ್ತರಿ, 11:15 ಫ್ರೆಂಡ್ಸ್. ನಾವು ಇಲ್ಲಿ ಬಂದಾಗ ಎಷ್ಟೊತ್ತು? 10:30 9:45 10 ಗಂಟೆನಾ? 10 ಗಂಟೆಗೆ ಬಂದು ಫ್ರೆಂಡ್ಸ್ 11:30 ಅಷ್ಟರಲ್ಲಿ. ಈಗ ತಿಂಡಿ ಎಲ್ಲೂ ಮಾಡ್ಲಿಲ್ಲ, ಅಲ್ಲೆಲ್ಲೂ ನಮ್ಗೆ ಗಾಡಿ ನಿಲ್ಸೋ ಹತ್ರ ಹೋಟೆಲ್ಗಳೇ ಕಾಣಿಸ್ಲಿಲ್ಲ. ತಾಯಿ ದರ್ಶನ ಆದ್ಮೇಲೆ ಒಂದೇ ಸಲ ಊಟ ಮಾಡೋಣ ಅಂತ ಹೇಳಿ ಬಂದ್ವಿ. ಈಗ ಊಟಕ್ಕೆ ಹೋಗ್ತಾ ಇದೀವಿ. ಊಟದ ಕೈ ಇಲ್ಲೇ ತೊಳ್ಕೊಂಬೋದಾ? ನೀರ್ ಬರ್ತಾ ಇದ್ಯಾ?
ಕೈ ತೊಳ್ಕೊಂಡು ತುಂಬಾ ರಶ್ ಇದೆ ಊಟ ಹತ್ರನು ಕೂಡ. ನಾವು ಹೋಗಿಲ್ವೇನೋ ಬರ್ರಿ ಫ್ರೆಂಡ್ಸ್, ಒಳಗಡೆ ಹೋಗಿ ಇವಾಗ ಊಟ ಮಾಡೋಣ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಜನ ಭಕ್ತಾದಿಗಳು ಪ್ರಸಾದನ ಸ್ವೀಕರಿಸ್ತಾ ಇದ್ದಾರೆ ಅಂತ. ನಾವು ಕೂಡ ತಿಂಡಿ ಕೂಡ ತಿಂದಿರಲಿಲ್ಲ, ಟೈಮ್ ಬಂದು 11:30 ಆಯಿತು. ನಾವು ಕೂಡ ತಾಯಿ ಪ್ರಸಾದನ ಸ್ವೀಕರಿಸಿದ್ವಿ. ಎಲ್ಲ ಚೆನ್ನಾಗಿ ಆಯ್ತು. ಈಗ ನಾವು ಹೊರಡ್ತಾ ಇದ್ದೀವಿ. ನೀವು ನೋಡ್ತಾ ಇರ್ಬೋದು ದರ್ಶನ ಯಾವ ರೀತಿ ಆಯ್ತು ದೇವಸ್ಥಾನದ್ದು ಎಲ್ಲ ನಿಮ್ ಜೊತೆ ಶೇರ್ ಮಾಡಿದೀನಿ. ತುಂಬಾ ಜನ ಇದ್ದಾರೆ ಫ್ರೆಂಡ್ಸ್. ಇವತ್ತು ನಾನಂತೂ 7 ಸಲ ಬಂದಿದ್ರು ಕೂಡ ಇಷ್ಟು ಜನ, ಇಷ್ಟು ರಶ್ ಅಂದ್ರೆ 3ನೇ ಗೇಟ್ ಕೂಡ ಓಪನ್ ಆಗಿದೆ. 3ನೇ ಗೇಟ್ ಇಂದ ಬಿಡ್ತಾ ಇದ್ದಾರೆ. ನನಗೆ ಖಂಡಿತವಾಗ್ಲೂ ಗೊತ್ತಿರ್ಲಿಲ್ಲ 3ನೇ ಅನ್ನೋದು ಗೇಟ್ ಇರುತ್ತೆ ಅನ್ನೋದು. ಅಷ್ಟು ಜನ, ತುಂಬಾ ಜನ ದರ್ಶನ ಮಾಡಿಸ್ದೆ. ನನ್ ಜೊತೆ ನಿಮ್ಗೂ ಕೂಡ ಗೌಡಗೆರೆ ಚಾಮುಂಡೇಶ್ವರಿ ದರ್ಶನನ ತುಂಬಾ ಚೆನ್ನಾಗಿ ಮಾಡ್ಸಿದೀನಿ. ಸದ್ಯಕ್ಕೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ತುಂಬಾ ಲೆಂತಿ ಆಗುತ್ತೆ. ನಾನು ನೆಕ್ಸ್ಟ್ ಕುಣಿಗಲ್ ಆಂಜನೇಯನ್ ಹೋಗೋಣ ಅಂತ ಇದ್ದೀನಿ. ನೋಡೋಣ ನಮ್ಮನೆಯವ್ರು ಏನ್ ಹೇಳ್ತಾರೆ. ನಾನು ಅಲ್ಲಿಗೂ ಏನಾದ್ರೂ ಹೋದ್ರೆ ಪಾರ್ಟ್ 2 ಚಾಮುಂಡೇಶ್ವರಿ ದೇವಸ್ಥಾನದ ಪಾರ್ಟ್ 2 ವಿಡಿಯೋ ಅಂತ ನಿಮ್ ಜೊತೆ ಶೇರ್ ಮಾಡ್ತೀನಿ. ಬನ್ನಿ ಹೊರಡೋಣ ಇಲ್ಲಿಂದ.